SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ಲರೂ ಫಸ್ಟ್ ನೈಟ್ ಇಟ್ಕೊಂಡವ್ರಲ್ಲ ಅದ್ಯಾರು ಬರೋರೆಲ್ಲ ನೀನು ಫಸ್ಟ್ ನೈಟ್ ಬಗ್ಗೆನೇ ತಲೆ ಕೆಡಿಸ್ಕೊಂಡವ್ರಲ್ಲ. ನೀವು ಬನ್ನಿ ಯಾವ ಮಗು ಅಂತ ಅದೇ ಸಿದ್ದೇಗೌಡನ ಮನೆ, ಅದೇ ಬೆಣ್ಣೆ ಮಟನ್ನು, ಅದೇ ಪಾತ್ರಗಳು ನಿಮಗೆ ಅದ್ಭುತವಾಗಿ ಕಾಣಿಸುತ್ತೆ. ಏನಮ್ಮಿಗೂ ನೀವು ಫಸ್ಟ್ ಆಫ್ ಆಲ್ ಈಗ ಬಂದಿರೋ ಮುದ್ದು ಪುಟ್ಟಲಕ್ಷ್ಮಿಗೂ ಕಂಪೇರೇ ಮಾಡಬಾರ್ದು. ಏನಮ್ಮಿನೇ ಬೇರೆ, ಪುಟ್ಟಲಕ್ಷ್ಮಿನೇ ಬೇರೆ. ಗೊತ್ತಾಯ್ತು. ಆಗಸ್ಟ್ 7ಕ್ಕೆ ಅಯೋಗ್ಯ ಪಿಕ್ಚರ್ ರಿಲೀಸ್ ಅಂತೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಅತಿ ಆಗ್ಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ, ದಿಮಾಕರ ಧೂಳೆ ಬಸ್ತಾನೆ ಅಯೋಗ್ಯ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತೀರಾ SSTV. ನಾನು ವಿಶ್ವ ಶೆಟ್ಟಿ. ಅಯೋಗ್ಯ ಸಿನಿಮಾ ನೀವೆಲ್ಲ ನೋಡೇ ಇದ್ದೀರಾ. ಇದೇ ಆಗಸ್ಟ್ 7ನೇ ತಾರೀಕು ಅಯೋಗ್ಯ 2 ಸಿನಿಮಾ ಬರ್ತಾಯಿದೆ. ಪ್ರಮೋಷನ್ ಎಲ್ಲ ಚಿತ್ರತಂಡ ಫುಲ್ಲು ಬ್ಯುಸಿಯಾಗಿದೆ. ನಾವು ಇವತ್ತು ಹುಡ್ಕೊಂಡು ಮದ್ದೂರಿಗೆ ಬಂದಿದ್ದೀವಿ ಚಿತ್ರತಂಡನ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ ಸರ್. ನಮಸ್ಕಾರ ಸರ್. ಎಲ್ಲ ಬ್ಯಾಕ್ ಡ್ರಾಪ್ ಎಲ್ಲ ಫುಲ್ ವಾಯ್ಸ್ ನಾಯ್ಸ್ ಏನಾಯ್ತಪ್ಪ? ಯಾಕಪ್ಪ ಟೆನ್ಷನ್ ಮಾಡ್ಕೊಂಡಿದ್ಯಾ? ಆರಾಮಾಗಿರಪ್ಪ. ಇಲ್ಲೇನು ಮಾಡ್ತಾ ಇದ್ದೀವಿ ಸರ್? ನಾನು ಊರೆಲ್ಲ ಹುಡ್ಕೊಂಡು ಬಂದೆ. ಯಾಕೆ ಅಷ್ಟೆಲ್ಲ ಹುಡ್ಕೋಬೋದ? ಫೋನ್ ಮಾಡಿದ್ರೆ ನಾವೇ ಹೇಳ್ಬಿಡ್ತಾ ಇದ್ವಲ್ಲ ಇಲ್ಲಿದ್ದೀವಿ ಎದ್ದುತ್ತಾ ಇಲ್ವಲ್ಲ ಸರ್? ಪಂಚ ಶರ್ಟ್ ಹಾಕಿ ಫೋನ್ ಇಟ್ಕೊಂಡ್ ಬರ್ತೀವ ನಾವು. ಹೊಸ ಕೆಲಸ ಶುರು ಮಾಡಿದೀವಿ. ಏನ್ ಇವಾಗೆಲ್ಲ ಕುಯ್ಲಾಗೈತೆ, ಓಕೆ. ಕುರಿ ತಗೊಂಡಿದೀವಿ ಅಣ್ಣ, ಎಲ್ಲಾನು ಮೇಯಕ್ ಬಿಟ್ಟಿದೀವಿ. ನಿಮ್ಮವೇ ಸರ್? ನಮ್ಮವೇ ಕುರಿ ಅಲ್ಲ, ಕುರಿಯವು. ಓಕೆ, ಸ್ಟಾರ್ಟ್ ಮಾಡೋಣ ಸರ್ ಇಂಟರ್ವ್ಯೂನ. ಮಾಡಪ್ಪ ಸರ್. ಹೇಳಿ ಸರ್, ನಿಮ್ಮ ಪಾತ್ರದ ಬಗ್ಗೆ. ಮೊದಲನೇದಾಗಿ ಅಯೋಗ್ಯದಲ್ಲಿ ನಾವು ನೋಡಿದ್ದೀವಿ, ಇವಾಗ ಅಯೋಗ್ಯ 2ದಲ್ಲೂ ಕೂಡ ಇದ್ದೀರಾ. ಜರ್ನಿ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹೇಗಿರುತ್ತೆ ಸರ್ ನಿಮ್ಮ ಪಾತ್ರ ಅಂತ? ಸೇಮ್ ಮಟನ್ ಕ್ಯಾರೆಕ್ಟರ್ ಕಂಟಿನ್ಯೂ ಆಗೈತೆ. ಸೊ ಅದೇ ಕಂಟಿನ್ಯೂ ಆಗುತ್ತೆ. ಇನ್ನು ಸಿನಿಮಾ ನಿಮಗೆ ಎಲ್ಲಿ ನಿಂತ್ಕೊಂತ ಪಾರ್ಟ್ 1 ಅಲ್ಲಿಂದನೇ ಶುರುವಾಗುವಂಥದ್ದು. ಪಾತ್ರಗಳಲ್ಲಿ ಯಾವ್ದ್ರಲ್ಲೂ ಬದಲಾವಣೆ ಇಲ್ಲ. ಆದರೆ ಅಯೋಗ್ಯ 2 ಅಂತ ಆಗಿರೋದ್ರಿಂದ ಎಲ್ಲ ಡಬಲ್ ಧಮಾಕ, ಡಬಲ್ ನಗು, ಡಬಲ್ ಖುಷಿ. ಸಿದ್ಧನ ಒಂದು ವ್ಯಕ್ತಿತ್ವ ಅಥವಾ ವ್ಯಕ್ತಿ ಹೆಂಗಿದ್ದ ಫಸ್ಟು, ಅದು ಕೂಡ ಡಬಲ್ ಆಗಿ ಕಾಣಿಸುತ್ತೆ. ದೇಹದಲ್ಲಾಗಿರ್ಬೋದು, ಆ ಸಿದ್ಧನ ಪಾತ್ರದಲ್ಲಾಗಿರ್ಬೋದು. ಇನ್ನು ಬೆಣ್ಣೆ ನಾವು ಅಂತಂದಾಗ ಇಬ್ರು ಸಮಾನವಾಗಿಯೇ ದುಪ್ಪಟ್ಟಾಗಿ ನಗಿಸ್ತಾ ಹೋಗ್ತೀವಿ ಸರ್. ಅದು ಅದರಲ್ಲಿ ಒಂದು ಫಸ್ಟ್ ನೈಟ್ ಆಗುತ್ತೆ ಸರ್. ಎಲ್ಲರೂ ಫಸ್ಟ್ ನೈಟ್ ಇಟ್ಕೊಂಡವ್ರಲ್ಲ ಅದ್ಯಾರು ಬರೋರೆಲ್ಲ ನೀನು ಫಸ್ಟ್ ನೈಟ್ ಬಗ್ಗೆನೇ ತಲೆ ತಲೆ ಕೆಡಿಸ್ಕೊಂಡಿಲ್ಲ, ಇವ್ರು ತಲೆ ಕೆಡಿಸ್ಕೊಂಡಿಲ್ಲ. ಹೇಳಿ ಇದರಲ್ಲಿ ಏನಾದ್ರು ಮಗುವಾಗಿ ಆ ಮಗು ಎಲ್ಲ ಮಾತಾಡ್ರಿ. ನೀವು ಬನ್ನಿ ಯಾವ ಮಗು ಅಂತ. ಆದ್ರೆ ಮುಂದುವರೆದ ಭಾಗ ಅಲ್ವಾ, ಅಯೋಗ್ಯವನ್ನು ಮುಂದುವರೆದ ಭಾಗ ಅಲ್ವಾ. ಸೊ ನೋಡಿ ಬಂದು ನಿಮ್ಗೆ ಗೊತ್ತಾಗುತ್ತೆ ಏನಾಗಿರುತ್ತೆ ಅಂತ, ಏನು ಕತೆ ಅಂತ ನೋಡಿ. ಅಲ್ಲ, ಒಂದು ಕ್ಯೂರಿಯಾಸಿಟಿ ಅಂದ್ರೆ ಇದೆ ಬಿಡ್ತಾ ಇರಲಿಲ್ಲ ಇವರು ನಿಮ್ಮನ್ನ, ಗೊತ್ತು. ನಾವು ಬಿಟ್ಟಿಲ್ಲ ಅವ್ರನ್ನ, ನಾವು ಬಿಡೋಕ್ಕಿಲ್ಲ. ಮಾತಾಗೈತಲ್ಲ 3 ಜನ ಮಧ್ಯೆ. ಹೇಳ್ಬೇಡ ಸೀನೆಲ್ಲ ಹೇಳಿ ಯಾಕೆ ಬೇಕು ಸರ್. ಇವಾಗ ಅಯೋಗ್ಯ 2 ಬರ್ತಾ ಇದೆ. 1ಗೂ 2ಗೂ ಏನು ಸ್ಪೆಷಲ್ ಇರ್ಬೋದು ಸರ್? ಆಡಿಯನ್ಸ್ ಯಾವ ರೀತಿ? ಅಯೋಗ್ಯ 1 ಇದು 2 ಅದೇ ಇನ್ನೂ ಯಾವ ರೀತಿ ಇರುತ್ತೆ ಸರ್ ಇದರಲ್ಲಿ ಅಂತ ವಿಭಿನ್ನವಾಗಿ ಇರೋದಾದ್ರೆ? ನಿಮ್ದೆಲ್ಲ ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಂದು ಹೇಳೋದಾದ್ರೆ. ಕ್ಯಾರೆಕ್ಟರ್ಗಳಾದ ಹೇಳಿದ್ರು ಶಿವ ಹೇಳ್ದಂಗೆ ಏನಂದರೆ, ಈಗ ಕ್ಯಾರೆಕ್ಟರೇಷನ್ಗಳು ತುಂಬ ಚೆನ್ನಾಗಿದೆ. ಆಮೇಲೆ ನಾವು 1ನಲ್ಲಿ ಏನು ನಗಿಸಿದ್ವೋ ನಿಮ್ಮನ್ನ, 1ನಲ್ಲಿ ಏನು ಚೆನ್ನಾಗಿತ್ತು ಅಂಶಗಳು, ಇನ್ನೂ ಎಷ್ಟು ಚೆನ್ನಾಗಿ ಮಾಡ್ಬೋದು, ಅದನ್ನು ಇನ್ನೂ ಬೆಟರ್ಮೆಂಟ್ ಏನು ಮಾಡ್ಬೋದು ಸ್ಕ್ರಿಪ್ಟಲ್ಲಾಗಲಿ, ಆಮೇಲೆ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡೋದ್ರಲ್ಲಾಗಲಿ, ಆಮೇಲೆ ಲಾಜಿಕ್ ವಿಷಯಗಳಾಗಲಿ, ಪ್ರತಿಯೊಂದರಲ್ಲೂ ಅದನ್ನ ಎಷ್ಟು ಬೆಟರ್ಮೆಂಟ್ ಮಾಡ್ಬೋದು. ಇನ್ನೂ ಒಳ್ಳೆ ಸ್ಕ್ರಿಪ್ಟು, ಇನ್ನೂ ಎಂಟರ್ಟೈನ್ಮೆಂಟ್ ಎಷ್ಟು ಚೆನ್ನಾಗಿ ಹೇಳ್ಬೋದು. ಕ್ವಾಲಿಟಿ ವಿಚಾರದಲ್ಲಾಗಲಿ, ಪಾತ್ರಗಳ ವಿಚಾರದಲ್ಲಾಗಲಿ, ಆಮೇಲೆ ಬರವಣಿಗೆ ಆಗಲಿ, ಪ್ರತಿಯೊಂದರಲ್ಲೂ ಆ ಡೀಟೇಲಿಂಗ್ ಆಗಲಿ, ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಕೆಲಸ ಮಾಡಿದ್ದೀವಿ. ಹಾಗಾಗಿ ಈ ಸಲ ಇನ್ನೂ ಲಾಸ್ಟ್ ಟೈಮ್ ನೀವು ಥಿಯೇಟ್ರಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು, ಆ ಎಕ್ಸ್ಪೀರಿಯೆನ್ಸ್ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ. ಈ ಸಲ ಇನ್ನೂ ನೀವು ಏನೋ ಇನ್ನೂ ಖುಷಿಯಾಗಿ ಸಿನಿಮಾ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಫ್ಯಾಮಿಲಿ ಜೊತೆಗೆ ಕಂಪ್ಲೀಟ್ಲಿ. ಆಮೇಲೆ ಅವತ್ತು ಎಲ್ಲ ವರ್ಗದ ಆಡಿಯನ್ಸು ನೋಡಿದರು, ಏನು ಕಾಲೇಜ್ ಸ್ಟೂಡೆಂಟ್ ಹಿಡಿದು ಫ್ಯಾಮಿಲಿವರೆಗೂ ಎಲ್ಲರೂ ನೋಡಿದರು. ಇವತ್ತು ಅವ್ರಿಗೆಲ್ರಿಗೂ ಓಪನ್ ಆಗಿ ಇನ್ವಿಟೇಷನು. ಅದೇ ಪಾತ್ರಗಳು, ಅದೇ ಊರು, ಅದೇ ಜನ, ಅದೇ ಜಂಗುಳಿ, ಅಲ್ಲೇ ಚಿತ್ರೀಕರಣ ಮಾಡಿದ್ದೀವಿ. ಅದೇ ಮನೆಗಳು, ಅದೇ ಬಚ್ಚೆಗೌಡನ ಮನೆ, ಅದೇ ಸಿದ್ದೇಗೌಡನ ಮನೆ, ಅದೇ ಬೆಣ್ಣೆ ಮಟನ್ನು, ಅದೇ ಪಾತ್ರಗಳು ನಿಮಗೆ ಅದ್ಭುತವಾಗಿ ಕಾಣಿಸುತ್ತೆ. ಆಫ್ಟರ್ ಏನು ನೀವು 7 ಇಯರ್ಸ್ ಆದಮೇಲೆ ಮತ್ತೆ ಅಯೋಗ್ಯ ನೋಡೋದಕ್ಕೆ ನಿಮಗೆ ಒಂದು ಒಳ್ಳೆಯ ಅವಕಾಶ. ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಮಿಸ್ ಮಾಡ್ಕೊಬೇಡಿ. ನಾವು ಆ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಬನ್ನಿ ಹೋಗೋಣಲ್ಲ, ಕುರಿ ಕಾಯ್ತಾ ಇದ್ದೀವಿ. ನಾವು ಹೋಗ್ಬಿಡ್ತಾವಲ್ಲಿ. ಇಲ್ಲ ಬರ್ತಾ ಇಲ್ಲ, ಕುರಿ ಮ್ಯಾಗ ಕಾಯಕ್ಕೆ ಬಿಟ್ಟಿದ್ದೀವಿ. ಬರ್ತಾ ಇದೆ ಅಪ್ಪ ಮೇಯ್ತಾವು. ಜೊತೆಗೆ ಇನ್ನಿಬ್ರು ಅಯೋಗ್ಯರವ್ರೆ, ಅವ್ರು ನೋಡ್ಕೊತಾವ್ರೆ. ಹೇಳಿ
ಸರ್ ಅಯೋಗ್ಯ ಒನ್ನಲ್ಲಿ ಹೇಳೋದಾದ್ರೆ ಲವ್ ಇದೆ, ಡ್ರಾಮಾ ಇದೆ, ಆ್ಯಕ್ಷನ್ ಇದೆ, ಸೆಂಟಿಮೆಂಟ್ ಎಲ್ಲವೂ ಕೂಡ ಇದೆ, ಫುಲ್ ಪ್ಯಾಕೇಜ್. ಸೇಮ್. ಬಟ್ ಇದನ್ನು ಕೂಡ ಇನ್ನೂ ಅದ್ರನ್ನು ಮೀರಿ ಅಂಥದ್ದು ಏನಾದರೂ ಇದೆಯಾ ಈ ಸಿನಿಮಾದಲ್ಲಿ? ಡಬಲ್ ಪ್ಯಾಕೇಜ್ ಸರ್ಪ್ರೈಸ್ ಎಲಿಮೆಂಟ್ಸ್ಗಳು ಸಾಕಷ್ಟು ಇದೆ. ಸಿಕ್ಕಾಪಟ್ಟೆ ಇದೆ. ಹೌದು, ಅಫ್ಕೋರ್ಸ್ ಸರ್ಪ್ರೈಸ್ ಅಂದರೆ ಸಿನಿಮಾನ ಸರ್ಪ್ರೈಸ್ ಆಗಿರಬೇಕು. ಅದು ನಾನೇನಂದರೆ ಸರ್ಪ್ರೈಸ್ ಕ್ಯಾರೆಕ್ಟರ್ಗಳು ಬಂದ ತಕ್ಷಣ ಸಿನಿಮಾ ಸರ್ಪ್ರೈಸ್ ಆಗುತ್ತೆ ಅಂತ ನಾನು ನಂಬಲ್ಲ. ಬಟ್ ಇಡೀ ಸಿನಿಮಾನೇ ಹಂಗೆ ಮಾಡ್ಬೇಕು ನಾವು. ಅಂದರೆ ಎವ್ರಿ ಸೀನ್ ಸರ್ಪ್ರೈಸ್ ಆಗಿರಬೇಕು. ನೋಡ್ಬೇಕಾದ್ರೆ ಥ್ರಿಲ್ ಕೊಡಬೇಕು. ಹಂಗೆ ಹೊಡ್ಕೊಂಡು ಹೋಗೋಣ. ಆ ಥ್ರಿಲ್ ಕೊಟ್ರೆ ಸಿನಿಮಾ. ಬನ್ನಿ ಸಂತೋಷ್. ಹಾಂ, ಹಂಗೆ ಸಿನಿಮಾನೇ ಸರ್ಪ್ರೈಸು. ಅದೇನು ಸಿನಿಮಾನೇ. ಒಂದು ಸೀನ್ 2 ಸೀನ್ ಅಂತಲ್ಲ, ಎಲ್ಲ ಸೀನ್ಗಳು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಬರವಣಿಗೆ ತುಂಬ ಚೆನ್ನಾಗಿದೆ. ಹಾಗಾಗಿ ನಮಗೆಲ್ಲ ಆ್ಯಕ್ಟ್ ಮಾಡೋರಿಗೆ ಭಾಳ ಈಸಿ ಆಯಿತು. ಈಗ ಸಾಂಗ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಸರ್. ಫಸ್ಟ್ ಇದರಲ್ಲೆಲ್ಲ ಗೊತ್ತಿರೋದು ಏನಮ್ಮಿ ಅನ್ನುವಂಥದ್ದು ಸಾಂಗ್. ಇವಾಗ ರಚಿತಾರಾಮ್ ಅವ್ರು ನಿಮ್ಮದು ಕೂಡ ರೊಮ್ಯಾಂಟಿಕ್ ಸಾಂಗ್ ಕೂಡ ತುಂಬ ವೈರಲ್ ಆಗ್ತಿದೆ. ಬಟ್ ಆ ಸಾಂಗು ನಿಮ್ಗೆ ಏನಮ್ಮಿ ಸಾಂಗು ಏನು ಡಿಫ್ರೆನ್ಸ್ ಕಾಣಿಸ್ತದೆ ಇಲ್ಲ ಓಕೆ ಅನ್ನುವಂಥದ್ದು ಇದೆ? ಯಾವ ಏನಮ್ಮಿಗೂ ನೀವು ಫಸ್ಟ್ ಆಫ್ ಆಲ್ ಈಗ ಬಂದಿರೋ ಮುದ್ದು ಪುಟ್ಟಲಕ್ಷ್ಮಿಗೂ ಕಂಪೇರೇ ಮಾಡಬಾರ್ದು. ಏನಮ್ಮಿನೇ ಬೇರೆ, ಪುಟ್ಟಲಕ್ಷ್ಮಿನೇ ಬೇರೆ. ಎರಡು ಸಾಂಗ್ಗಳಲ್ಲಿ ಬೇರೆ ವಿಷಯ ಇದೆ. ಅದರಲ್ಲಿ ಮದುವೆ ಆಗಿರಲಿಲ್ಲ, ಇದರಲ್ಲಿ ಇಬ್ಬರದ್ದು ಮದುವೆ ಆಗಿದೆ. ಓಕೆ, ಅಂದರೆ ಕಥೆಯಲ್ಲಿ ಮುಂದಕ್ಕೆ ಹೋಗಿದ್ದೀವಿ ಈ ಹಾಡು ಬಂದಾಗ. ಆಮೇಲೆ ಆ ಹಾಡು ಈ ಹಾಡು ಕಂಪೇರ್ ಮಾಡೋದಾದ್ರೆ ಹೇಗೆ ನಾವು ಏನಮ್ಮಿನೇ ಹಾಕ್ಬೋದಲ್ಲ, ಹೊಸ ಹಾಡು ಯಾಕೆ ಮಾಡ್ಬೇಕು ನಾವು? ಏನಮ್ಮಿ ಥರದ ಹಾಡು ಮಾಡೋಕ್ಕೆ ಹೋಗಿಲ್ಲ ನಾವು, ಹೊಸ ಹಾಡನ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅದ್ರ ಜೊತೆಗೆ ಈಗ ಅಣ್ಣ ಬಂದ್ರೂ ಅಷ್ಟೇ, ನಿಮಗೆ ಅಲ್ಲೂ ಅಷ್ಟೇ ಬೇರೆ ಥರದ ಪ್ಯಾಟ್ರನ್ನು, ಕಲರ್ ಟೋನ್ ಆಗಲಿ, ಅದರ ಏನೋ ಕೊರಿಯೋಗ್ರಫಿ ಆಗಲಿ, ಅಥವಾ ಏನೋ ಕ್ಯಾನ್ವಾಸ್ ಆಗಲಿ ಬೇರೆ ದೊಡ್ಡದಾಗಿ ಮಾಡಿದ್ದೀವಿ. ಅಂದರೆ ಅದಕ್ಕೂ ಇದಕ್ಕೂ ನಿಮಗೆ ಕಂಪ್ಲೀಟ್ಲಿ ನೀವು ನೋಡಿದಾಗಲೇ ಗೊತ್ತಾಗುತ್ತೆ ಅದ್ರ ಕ್ವಾಲಿಟಿ ಹೇಗಿದೆ ಅಂತ. ಹಾಗಾಗಿ ಏನಮ್ಮಿಗೂ ಅಥವಾ ಮುದ್ದು ಪುಟ್ಟಲಕ್ಷ್ಮಿಗೂ ಕಂಪೇರ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಒಟ್ಟಿನಲ್ಲಿ ಎರಡು ಸಾಂಗು ಬೇರೆ ಬೇರೆ 100% ಬೇರೆ ಬೇರೆನೇ. ಗಿರಿ ಅವರೇ ಸರ್ ಹೇಳಿ, ಈ ಜರ್ನಿ ಆಗಿತ್ತು ಅಯೋಗ್ಯ 2 ಫ್ಯಾಂಟಾಸ್ಟಿಕ್ ಆಗಿತ್ತು. ನನಗಂತೂ ಐ ಆಮ್ ಎಂಜಾಯ್ಡ್ ಅ ಲಾಟ್. ಆ್ಯಕ್ಚುಲಿ ಹೇಳ್ಬೇಕು, ಐ ಆಮ್ ಬ್ಲೆಸ್ಡ್. ನನ್ನ ದೇವರ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ 1ನಲ್ಲಿ 2ನಲ್ಲಿ ಮಾಡೋಕ್ಕೆ ನನಗೆ ತುಂಬ ಖುಷಿ ಇತ್ತು. 2 ಮಾಡ್ತೀವಿಲ್ಲ ಗೊತ್ತಿರಲಿಲ್ಲ, ಬಟ್ 1ನಲ್ಲಿ ಮಾಡಿದ್ದು ತುಂಬ ಮನಸ್ಸಿಗೆ ತೃಪ್ತಿ ಆಗಿತ್ತು. 2 ಇನ್ನೂ ಮನಸ್ಸಿಗೆ ತುಂಬ ತೃಪ್ತಿ ಕೊಡ್ತು. ಯಾಕೆಂದರೆ 2 ಇನ್ನೂ ಚೆನ್ನಾಗಿದೆ, ಆ್ಯಕ್ಟ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿತ್ತು. ಕಥೆಯ ಇನ್ನೂ ಅಗಾಧತೆ ಚೆನ್ನಾಗಿತ್ತು, ಸ್ಕ್ರಿಪ್ಟ್ ಚೆನ್ನಾಗಿತ್ತು, ಡೈಲಾಗ್ಸ್ ಚೆನ್ನಾಗಿತ್ತು, ಆರ್ಟಿಸ್ಟ್ಗಳೆಲ್ಲ ಅವರವರೇ. ಎಲ್ಲಿ ಶುರು ಆಗಿತ್ತು ಅಲ್ಲಿಂದ ಎಲ್ಲಿ ಮುಗ್ದಿತ್ತು ಅಲ್ಲಿಂದನೇ ಶುರು. ಸೊ ಎಂಜಾಯ್ಡ್ ಲಾಟ್. ಓಕೆ, ಮಹೇಶ್ ಕುಮಾರ್ ಅವ್ರ ಬಗ್ಗೆ ಫ್ಯಾಂಟಾಸ್ಟಿಕ್. ಒಳ್ಳೆ ಪರ್ಸನ್, ಕಮರ್ಷಿಯಲ್ ಡೈರೆಕ್ಟ್ರು. ಸಿನಿಮಾ ಅಂತ ಸಾಯೋಂಥ ಜೀವ ಅದು. ಸಿನಿಮಾಗೋಸ್ಕರ ಏನು ಬೇಕಾದ್ರೂ ಮಾಡೋವಂಥ ಜೀವ ಅದು. ಅವ್ರಿಗೆಲ್ಲ ಒಳ್ಳೇದಾಗಬೇಕು ಸರ್. ಅವರೆಲ್ಲ ಬರಬೇಕು. ನೋಡಿ, ಹಳ್ಳಿಯಿಂದ ಬಂದು ಸಿನಿಮಾಗಳನ್ನ ಮಾಡಿದ್ದಾರೆ ಅಂತಂದರೆ ಖುಷಿ ಕೊಡುತ್ತೆ ನಮಗೆ. ಮತ್ತು ಅವಾಗ ಬೈತಿದ್ರಲ್ಲ ಸರ್? ಯಾವಾಗ? ಕ್ಯಾಮ್ರಾ ಅದು ಆ ಚಾನಲ್ ಗುರು. ಹಂಗೆ ಕೇಳಿದ್ರು ಬೈರಿವಸಿ ಅವ್ರಿಗೆ ಅಂತ. ನೀನಣ್ಣ ಇವಾಗ ಬೆಳೆಸ್ಬಿಟ್ಟು ಹಂಗೆ ಕುಯ್ಕೊಂಬಿಡೋದ ಎಳೆ ಮಟನ್ನು. ಓ ಬೀರಾ, ಗೊತ್ತಾಯ್ತು. ಆಗಸ್ಟ್ 7ಕ್ಕೆ ಅಯೋಗ್ಯ ಪಿಕ್ಚರ್ ರಿಲೀಸ್ ಅಂತೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಹೇಳ್ತಾ ಇದ್ರಿ ನೀವು, ಏನು ಹೇಳಕ್ ಬಂದ್ರೆ? ಏನೂ ಇಲ್ಲ, ಇಲ್ಲ ಅವ್ರು ಏನೋ ಹೇಳ್ತಾರೆ. ನಾನು ಏನು ಹೇಳೋಕ್ಕಾಗತ್ತಪ್ಪ? ಏನು ಹೇಳಕ್ಕಾಗತ್ತೆ? ಆಗಸ್ಟ್ 7ಕ್ಕೆ ಹೇಳ್ತೀವಿ. ಹೇಳಕ್ಕೆ ಏನೇ ಹೇಳೋದಿದ್ರು ಆಗಸ್ಟ್ 7ಕ್ಕೆ. ಇವತ್ತು ಹೇಳೋದೆಲ್ಲ ಹೇಳಿದ್ದೀವಿ. ಆ್ಯಂಡ್ ನೀವೆಲ್ಲರೂ ಹರಸ್ರಿ, ನೀವು ನಮ್ಮ ಜೊತೆಗಿರ್ರಿ. ಆ್ಯಂಡ್ ಎಲ್ಲರೂ ಜೋಡಿ ಸಿನಿಮಾ ಬಗ್ಗೆ ಹೇಳ್ಬೇಕು ಸರ್. ಅಂದರೆ ಇದು ನಿಮ್ದು 3ನೇ ಸರಿ ಕಾಂಬಿನೇಷನ್ ಆಗಿ ಬರ್ತಾ ಇದೆ. ಬಟ್ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಜೋಡಿ, ಒಂದು ಹಿಟ್ ಪೇರ್ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ ಜೋಡಿ ಬಗ್ಗೆ? ಒಳ್ಳೆ ಏನೋ ಜನ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ನಮ್ಮದು ಮ್ಯಾಟ್ನಿಂದಲ್ಲ ಒಂದು ಸಾಂಗ್ ಹಿಟ್ಟಾಗಿತ್ತು, ಈಗ ಏನೊಂದು ಸಾಂಗ್ ಹಿಟ್ಟಾಗಿದೆ. ಅಂದರೆ ಪ್ರತಿ ಸಲ ಮತ್ತೆ ಜನ ಇಷ್ಟಪಡ್ತಿರೋದು ಒಂಥರ ಖುಷಿ ನಮಗೆ. ಅದೊಂದು ಪಾಸಿಟಿವ್ ಎನರ್ಜಿ. ಆ್ಯಂಡ್ ಸಿನಿಮಾದಲ್ಲೂ ನಮಗದು ಏನೋ ಪ್ಲಸ್ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗೆ ನೋಡೋ ಜನರಿಗೂ ಅದು ಖುಷಿ ಕೊಡುತ್ತೆ. ಆ್ಯಂಡ್ ಅಫ್ಕೋರ್ಸ್ ಒಳ್ಳೆ ಜೋಡಿದೆ. ಬಗ್ಗೆ ಹೇಳೋದಾದರೆ ಫ್ಯಾಂಟಾಸ್ಟಿಕ್ ಪರ್ಸನ್ ಅವರು. ನಮಗೆ ಸಿನಿಮಾಗೆ ಏನೆಲ್ಲ ಸವಲತ್ತುಗಳನ್ನ ಕೊಡಬೇಕು ಎಲ್ಲವನ್ನು ಕೊಟ್ಟಿರುವಂಥ ನಿರ್ಮಾಪಕರು. ಅವ್ರು ಒಳ್ಳೇದಾಗಬೇಕು. ಅವ್ರು ಹೇಳಿದ್ರೆ ಒಂದು ಮಾತು, ನಾವು ಹೇಳಿದೆ ಪ್ರೆಸ್ ಮೀಟಲ್ಲಿ, ನಾನು ಹಾಕಿರೋ ದುಡ್ಡು ಮೇಲೆ ₹1 ಬಂದರು 20ರಿಂದ 25 ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ. 25 ಸಿನಿಮಾ ಅಂದರೆ ಎಷ್ಟು ಜನಕ್ಕೆ ಊಟ ಸಿಗುತ್ತೆ, ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ, ಎಷ್ಟು ಸಿನಿಮಾಗಳಾಗುತ್ತೆ, ಎಷ್ಟು ಸಂಸಾರಗಳು ಚೆನ್ನಾಗಿರ್ತವೆ ಅಂತ ಯೋಚನೆ ಮಾಡಬೇಕು. ಸೊ ಅದೊಂದು ಕಾರಣಕ್ಕೆ ನಾವು ಈ ಸಿನಿಮಾವನ್ನು ಚೆನ್ನಾಗಿ ಮಾಡಲೇಬೇಕು ಅಂತ ಮಾಡಿದ್ದೀವಿ. ಒಳ್ಳೆ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ರು, ಚೆನ್ನಾಗಿ ಆನ್ಸರ್ ಬರೆದಿದ್ದೀವಿ, ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಚೆನ್ನಾಗಿ ಗೊತ್ತು ನಮಗೆ. ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ತುಂಬ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ಜನರ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಅದನ್ನು ಮೀರಿ ನಾವು ಎಂಟರ್ಟೈನ್ ಮಾಡ್ತೀವಿ ಅಂತ ನನಗೆ ಅನಿಸಿದೆ. ನನಗೆ ಇದೇ ಫಸ್ಟ್ ಟೈಮ್ ಸರ್ ನಿಮ್ಮದು 2 ಆಗಿ ಬಂದಂಥ ಸಿನಿಮಾ ಅಯೋಗ್ಯ. ಮತ್ತು ಯಾವುದು ಹಿಂದ್ಗಡೆ ಯಾವುದು ಸಿನಿಮಾ ಬರಲಿಲ್ಲ, 2 ಆಗಿ ಯಾವುದಕ್ಕಂದ್ರೆ ಬರಲಿಲ್ಲ ಎಂದು. ಇಲ್ಲ, ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಸರ್ ಈ ಸಿನಿಮಾದಲ್ಲಿ? ನಿರೀಕ್ಷೆ ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ, ಅಂದರೆ ನಾವು ಫಸ್ಟ್ ಶೋಗೋಸ್ಕರ ಕಾಯ್ತಾ ಇದ್ದೀವಿ.
ಸೆಲೆಬ್ರೇಷನ್ಗೆ ಜನ ನೋಡಿ ಎಂಜಾಯ್ ಮಾಡಬೇಕಾದ್ರೆ ಅವ್ರು ನಗ್ಬೇಕಾದ್ರೆ ಅಯೋಗ್ಯ ಫಸ್ಟ್ ಪಾರ್ಟಲ್ಲಿ ಏನು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದೇ ಎಕ್ಸ್ಪೀರಿಯೆನ್ಸು ಈ ಸಲನೂ ಆಗುತ್ತೆ ಅಂತ ನಂಬಿಕೆ ಇದೆ ನಮಗೆ. ಆ ಕ್ಷಣಗಳಿಗೋಸ್ಕರ ನಾವೆಲ್ಲರೂ ಕಾಯ್ತಾಯಿದ್ದೀವಿ. ಅದಕ್ಕೆ ನಾವು ಇವತ್ತು ಊರಲ್ಲೇ ಬಂದು ಏನಕ್ಕೆ ಅಂದರೆ ನಾವು ಯಾವ ಥರ ಸಿನಿಮಾ ಅನ್ನೋದು ವಿಚಾರನೇ ಆಗಲಿ ಪ್ರಮೋಷನ್ ವಿಚಾರದಲ್ಲೂ ನಾವು ವಾಪಸ್ ಮಾರ್ಗೋಡ್ನಳ್ಳಿದೇ ಬಂದು ಯಾಕೆ ಮಾಡ್ತಾ ಇರೋದಂದರೆ ಜನಕ್ಕೆ ನೋಡಬೇಕಾದ್ರೆ ಅದು ನಾವು ಈ ಥರ ಸಿನಿಮಾ ಮಾಡಿದ್ದೀವಿ ಅನ್ನೋದು ರೀಚ್ ಮಾಡೋದಾಯ್ತಲ್ಲ ಅಂದರೆ ಮತ್ತೆ ಈ ವಾತಾವರಣ ನೋಡೋದು ಇದಕ್ಕೆಲ್ಲ ಕನೆಕ್ಟ್ ಆದರೆ ಅವ್ರಿಗಿನ್ನೂ ಹೆಲ್ಪ್ ಆಗುತ್ತೆ ನಮ್ಮ ಸಿನಿಮಾ ನೋಡೋಕ್ಕೆ. ಈ ಕಲ್ಚರು ಇದ್ರ ಬಗ್ಗೆ ಮಾತಾಡ್ತಾ ಅದಕ್ಕೆ ಪ್ರಮೋಟ್ ಮಾಡ್ತಿದ್ದೀವಿ ಸಿನಿಮಾನ. ಇದೊಂದು ಏನಂದರೆ ಕಣ್ಣಿಗೆ ರಿಲೀಫ್ ಕೊಡುತ್ತೆ ಅವ್ರಿಗೂ. ನಾವು ಒಂದೇ ಥರ ಪ್ಯಾಟ್ರನ್ನಲ್ಲಿ ಪ್ರಮೋಷನ್ ಮಾಡ್ತಾನೆ ಇರ್ತೀವಿ. ನಮ್ಮ ಕೈಲಾದಷ್ಟು ಇನ್ನು ಬೇರೆ ಥರ ಹೇಗೆ ರೀಚ್ ಮಾಡ್ಬೋದು ಅಂತ ಟ್ರೈ ಮಾಡಿ ಅದಕ್ಕೆ ನಾವು ಇಲ್ಲೆಲ್ಲ ನಿಂತ್ಕೊಂಡು ನಿಮಗೆ ಪ್ರಮೋಷನ್ ವಿಡಿಯೋಗಳನ್ನ ಮಾಡ್ತಾ ಇರೋದು. ಸರ್ ನಿಮಗೆ ಎಷ್ಟು ಸ್ಪೆಷಲ್ ಅನಿಸುತ್ತೆ ಈ ಸಿನಿಮಾ ಅಯೋಗ್ಯ 2 ಮತ್ತು ಇದೇ ಕಂಟಿನ್ಯೂ ಆಗಿರೋದು ಈ ಜರ್ನಿ? ಅಲ್ಲ 100% ಎಲ್ರಿಗೂ ಖುಷಿ ಆಗುತ್ತೆ. ಯಾಕಂದರೆ ಈಗ ಫ್ರೀ ಮಾಡಿದ್ರು ನೀವೇ ಬಂದು ಇಂಟರ್ವ್ಯೂ ಮಾಡಿದಾಗ ನೀವು ಕ್ವಶನ್ಗಳೆಲ್ಲ ಕೇಳೋಕ್ಕೆ ಹೋಗಲ್ಲ. ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ ಏನು ಅಂತ. ಮಹೇಶನ ಪ್ರೀತಿಯ ಕನಸದು. ಸೊ ಅದು 2ನೇ ಭಾಗ ಬರ್ತಿದೆ ಅಂತಂದಾಗ ಮೊದಲನೇ ಭಾಗಕ್ಕೆ ಎಷ್ಟು ಪ್ರೀತಿಯಾಗಿ ಕೊಟ್ಟಿದ್ರು ಅದಕ್ಕಿಂತ ಯಥೇಚ್ಛವಾಗಿ ಇದಕ್ಕೆ ಪ್ರೀತಿ ಕೊಡ್ತಾರೆ ಅನ್ನೋ ನಂಬಿಕೆ ಐತೆ. ನನಗೆ ಒಂದೇ ಭರವಸೆ ಏನಂತಂದರೆ ಕನ್ನಡದ ಸಿನಿಪ್ರಿಯರು ಮತ್ತು ನಮ್ಮ ಕನ್ನಡಿಗರು ನಮ್ಮ ಚಿತ್ರರಂಗನ ಪ್ರೀತಿಸುವಂಥ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡ್ತಾರೆ. ಮುನೇಗೌಡರು 25 ಸಿನಿಮಾ ಮಾಡ್ತಾರೆ. ಅಂದರೆ ಎಷ್ಟೋ ಜನ ಅಂದರೆ ಗೆಲ್ಲುತ್ತೆ ಸಿನಿಮಾ. ಅಂದರೆ ಈ ಹೊಸಬ್ರು ಕೂಡ ಬರ್ತಾರೆ ಆ ಲೀಸ್ಟಲ್ಲಿ, ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು. ಹೊಸಬ್ರು ಬರ್ತಾರೆ, ಬರಬೇಕು. ಯಾಕಂದರೆ ನಮ್ಮ ಚಿತ್ರರಂಗಕ್ಕೆ ಹೊಸಬ್ರು ಹೊಡೋದು ಅನ್ನೋದಕ್ಕಿಂತನೂ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು, ಕೊಡುಗೆ ಜಾಸ್ತಿ ಇರಬೇಕು. ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳೋಗಿ ಮತ್ತೆ ಚಿತ್ರರಂಗ ಈಗ ಆಲ್ರೆಡಿ ನಿಮಗೆ ನಮ್ಗೆ ಯಾರಿಗೂ ಗೊತ್ತಿಲ್ವೇನೋ ನಿಧಾನಕ್ಕೆ ಮತ್ತೆ ಮೇಲೆ ಬರ್ತಾ ಇದೆ, ಹೇಳ್ತಾ ಇದೆ. ಸುಮ್ಮನೆ ಚಿತ್ರರಂಗ ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಹೇಳೋದಲ್ಲ. ಈಗ ನನಗೆ ಕಾಲು ನೋವು ನಡೆಯೋಕ್ಕಾಯ್ತಲ್ಲ, ನನಗೆ ಕಾಲು ನೋವು ನಡೆಯೋಕ್ಕಾಯ್ತಲ್ಲ, ನನ್ನ ಕಾಲು ನೋವು ನಡೆಯೋಕ್ಕಾಯ್ತಲ್ಲ ಹಿಂಗೆ ಅಂತಲೇ ಇದ್ದರೆ ಆ ನೋವು ಸುಮ್ಮನೆ ಇದಕ್ಕಿದ್ದಂಗೆ ಜಾಸ್ತಿ ಆಯ್ತಾ ಇರ್ತದೆ. ಇಲ್ಲ ಎದೇಳ್ತಾ ಇದ್ದೀವಿ, ಓಡ್ತೀವಿ ಅಂತಂದಾಗ ಓಡ್ತೀವಿ, ಗೆಲ್ತೀವಿ ಅಂದಾಗ ಗೆಲ್ತೀವಿ. ಆಗಸ್ಟ್ 14ನೇ ತಾರೀಕು ಅಂತ ಹೇಳು ಅಲ್ಲ ಫಸ್ಟ್ ಅನೌನ್ಸ್ ಮಾಡಿದ್ದು ಸಾಂಗಲ್ಲಿ. ಓಕೆ ಸರ್, ಕೊನೆಯದಾಗಿ ಈಗ ರಿಲೀಸ್ ಆಗ್ತಿದೆ ಸಿನಿಮಾ ಆಗಸ್ಟ್ 7ನೇ ಗೊತ್ತು ನೀನು ಏನು ಕೇಳಕ್ಕೆ ಬಂದೆ ಸರ್. ಓಕೆ ಸರ್, ಈಗ 7ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಡಿಯನ್ಸಿಗೆ ಏನಾದರೂ ಹೇಳೋದಾದ್ರೆ ಕೊನೆಯದಾಗಿ ಇಡೀ ಅಯೋಗ್ಯ ಟೀಮ್ ಇಲ್ಲಿದೆ, ಹಿಂದ್ಗಡೆನೂ ಇದ್ದಾರೆ. ಮತ್ತದೇ ಪಾತ್ರಗಳು, ಮತ್ತದೇ ಮೇಕೆ, ಮತ್ತದೇ ಕುರಿ, ಮತ್ತದೇ ಪಾತ್ರಗಳು. ಅದೇನೋ ಬಚ್ಚೇಗೌಡ, ಸಿದ್ದೇಗೌಡ, ಬೆಣ್ಣೆ, ಮಟನ್ನು, ನಂದಿನಿ, ಬ್ರೋಕರ್, ಒಳಗೆ ಎಲ್ಲ ಪಾತ್ರಗಳು ಮತ್ತೆ ನಿಮ್ಮನ್ನು ರಂಜಿಸೋದಕ್ಕೆ ನಾವು ತೆರೆ ಮೇಲೆ ಬರ್ತಾ ಇದ್ದೀವಿ. ಆಗಸ್ಟ್ 7ನೇ ತಾರೀಕು ನೀವು ಮಿಸ್ ಮಾಡ್ದೇ ಥಿಯೇಟ್ರ್ ಒಳಗೆ ಬನ್ನಿ. ಅತಿ ಆಗ್ಬಿಟ್ರೆ ಬಂದ್ಬಿಡ್ತದೆ ವೈರಾಗ್ಯ, ದಿಮಾಕಲ್ಲ ಧೂಳೆ ಬಸ್ತಾನೆ ಅಯೋಗ್ಯ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಾಗಿ. ಹೀಗಾಗಿತ್ತು ನಮ್ಮ ಅಯೋಗ ಚಿತ್ರತಂಡದ ಜೊತೆ ಒಂದು ಮಾತುಕತೆ. ಸೊ ನೀವು ಆಗಸ್ಟ್ 7ನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಬನ್ನಿ, ನಮ್ಮ ಜೊತೆ ಸಿನಿಮಾ ನೋಡಿ ಸೆಲೆಬ್ರೇಟ್ ಮಾಡೋಣ. ಹೀಗೂ ಉಂಟೆ ಅದನ್ನು ಬೇಕಾ? ಹೀಗೂ ಉಂಟೆ ಮನೆ ಕಡೆ ಹೊಂಟೆ ಮನೆ ಕಡೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.